ಜೋಡಿ ಹಕ್ಕಿಯು. ಕ್ಷಮಿಸ್ಬಿಡಿ ಅದಕ್ಕೆ ಇನ್ಮೇಕೆ ನಾನು ಯಾವತ್ತೂ ನಿಮ್ಮ ತವಿಗೆ ಮಾತಾಡೋಕ್ಕಿಲ್ಲ. ನನಗೆ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಬಿಡಿ ಬಾಬಾ. ಈ ವಿಷಯ ಇಲ್ಲಿಗೆ ಮುಗ್ದೋಗ್ಬಿಡ್ಲಿ ಅದಕ್ಕೆ. ನೀವು ಸುಧಾರಿಸ್ಕೊಳ್ಳಿ, ನಾನು ಬರ್ತೀನಿ. ಹೌದು ಕಲ, ನೀನು ಹೇಳಿದೆ ಸರಿ. ನನಗೆ ಯಾರು ತಾವು ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗಿಲ್ಲ ಅನ್ನಿಸ್ತೈತೆ. ಅಯ್ಯಯ್ಯೋ ಅಣ್ಣ, ನೀನು ಕೂಗಾಡಿದ್ದಕ್ಕೆ ನಾನು ಸುಮ್ಕೆ ಕೂಗಾಡಮ್ಮ ಅಂತಂಗಂದೆ ಅಟ್ಟೆ. ಅದಕ್ಕೊಳ್ಳೆ ಹಳೆ ಪಿಕ್ಚರ್ ಇಲ್ಲೊಂದು ಫೀಲಿಂಗ್ ಮಾಡ್ಕೋಬೇಡ. ಅಲ್ಲಕ್ಕಲ್ಲ ಮಂಜ, ನಾನು ಇಲ್ಲಿಗೆ ಬರೋಕ್ಕೂ ಮೊದಲು ಮನೆಯಾಗೆ ನನ್ನಿಂದ ಅತ್ತಿಗೆಗೆ ಒಂದು ಸಣ್ಣ ಮನಸ್ತಾಪ ಆಯ್ತು ಕಲ್ಲ. ಯಾಕೋ ಟೈಮೇ ಸರಿ ಇಲ್ಲ. ನನ್ನ ಅತ್ತಿಗೆಗ ನಿನ್ನ ಅತ್ತಿಗೆಗ ರಮಣ? ಲೈ ದಡ್ಡ, ನಮ್ಮ ನಂದಿತ ಅತ್ತಿಗೆಕ್ಕಲ್ಲ. ಓ ಅವ್ರಿಗ? ಲೈ ಏನ್ಲ ಅದು ಅವ್ರಿಗ ಅಂತ ರಾಗ ಹೊಳಿತಿದ್ಯಾ? ಅಲ್ಲಣ್ಣ, ಅದೇನು ಹೊಸ್ದಲ್ವಲ್ಲ. ಲೈ ಬಡ್ಡೆ ಇದ್ನೆ, ಇವಾಗ ಸರಿಯಾಗಿ ತಿಳ್ಕೊಳ್ದೆ ಮಾತಾಡ್ತಾ ಇರೋನು ನೀನು. ಪ್ರತಿಭಾಕವ್ರು ಬಂದಿದ್ರಲ್ಲ. ಏನೋ ಪ್ರತಿಭಾಕವ್ರು ಬಂದಿದ್ರಾ? ಮೂಕಲ್ಲ. ಯಾವಾಗ? ನಂಗೆ ಹೇಳಲೇ ಇಲ್ಲ. ನಿಂಗೆ ಹೇಳಲೇ ಇಲ್ಲ ಅಲ್ವಾ? ಮಾಡು, ನಂಗೇನು ಹೇಳ್ದೆ, ನನ್ನೇ ಆಡ್ಕತ್ತೀಯ ನೀನು. ಸರಿ ಬಿಡ್ಲಾ, ಇವಾಗ ಹೇಳ್ತೀನಿ ಕೇಳಿಸ್ಕ. ಜಾನಕಿ ಅವರು ಏನೂ ತೆಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡೋಕ್ಕೆ ಅಶೋಕ ಪ್ಲ್ಯಾನ್ ಮಾಡಿ ಪ್ರತಿಭಾಕ್ ಅವ್ರನ್ನ ಮನೆ ಕರೆಸ್ತಾ. ನಿಮ್ಮ ವಿರುದ್ಧ ದ್ವೇಷ ಕಟ್ಕೊಂಡಿರೋ ಕೇಶವ ನಿಮಗೆ ಅವಮಾನ ಆಗಲಿ ಅಂತ ಈ ರೀತಿ ಮಾಡಿದ್ದಾರೆ. ತೆಪ್ಪು ಮಾಡಿದ ಬಡ್ಡಿ ಮಗ ಕೇಶವ ಅಂತ ಗೊತ್ತಾದ್ಮೇಕೆ ಅವನ್ನ ಹಿಡ್ಕೊಂಡು ಜಾಡಿಸ್ದೆ. ಆಮೇಲೆ ಅವನೇನಂತವನೆ ಅಂತ ಗೊತ್ತೇನಲ್ಲ? ಏನಂದ? ಎಲ್ಲ ನಮ್ಮ ನಂದಿ ತತ್ಕೆನೆ ಮಾಡಿದ್ದು ಅಂತ ಸುಳ್ಳು ಬಗೊಳ್ತಾವನೆ. ಏನಣ್ಣ ಹೇಳ್ತಿದ್ಯಾ? ಮೂಕಲ್ಲ, ಅಷ್ಟು ಒದೆ ತಿನ್ನಲ್ಲ, ಅದಕ್ಕೆ ತಪ್ಪಿಸ್ಕೊಳ್ಳೋಕೆ ದೇವ್ರಂತ ನಮ್ಮ ಅತ್ತಿಗೆ ಮೇಲೆ ತೆಪ್ಪೋರಿಸ್ತಾವನೆ. ನೋಡ್ದ ಹೆಂಗವನೆ? ಅಣ್ಣ, ಒಂದು ವೇಳೆ ಅದೇ ದಿಟ್ಟ ಆಗಿದ್ರೆ? ಲೈ ನಿನ್ನ ಹಾಕ್ತೀನಿ ನೋಡು. ನಿನ್ನ ಬಾಯಿನ ಟಿಕ್ ಟ್ವೆಂಟ್ ಹಾಕಂತ ತೊಳ್ಕಲ್ಲ. ಅಲ್ಲಕ್ಕಲ್ಲ, ಆ ಮನೆ ಆಳದ ಮಾತು ನಂಬ್ತಿಯಲ್ಲ ನೀನು. ನಾನು ಈ ವಿಷಯನ ಅದಕ್ಕೆ ತಿಳಿಸುಮ ಅಂತ ಹೋಗಿ ಕೇಳಿದ್ದಕ್ಕೆ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಬಿಟ್ರಕ್ಕಲ್ಲ. ನಾನೇ ದಡ್ಡ. ಲವ್, ನೀನ್ಯಾಕ್ಲಾ ಗರ ಬಡ್ದಂಗೆ ನಿಂತಿದ್ಯಾ? ಅದೇನೋ ಒಂದು ಅರ್ಥನೇ ಆಗಕ್ಕಿಲ್ಲ ಕಣಣ್ಣ. ಅಲ್ಲಕ್ಕಲ್ಲ, ಇಟೆಲ್ಲ ಹೇಳಿದ್ಮೇಕೋ ಅರ್ಥ ಆಯ್ತಲ್ವಾ? ಅಯ್ಯ ನಿನ್ನ ನಡಿ, ಕ್ಯಾಮೆ ನೋಡಮ್ಮ. ಅಣ್ಣ ಇರು 2 ನಿಮಿಷ, ನಿಂಗೆ ಇಷ್ಟ ಆಗಿರೋ ಐಟಮ್ ಅದೇ ತಗೊಬರ್ತೀನಿ. ಏನ್ಲ ಅದು? 2 ನಿಮಿಷ ಅಣ್ಣ, ಇಲ್ಲೇ ಪಂಪ್ ಸೆಟ್ನಾಗ ಮಡಗಿದ್ದೀನಿ, ತಗೊಬಂದೆ. ಬಂದೆ ಅಣ್ಣ. ಆದ್ರೂ ಒಂದು ವಿಷಯ ಅಕ್ಕ, ಬೊಗಳು ಅಲ್ಲ ಅಕ್ಕ, ಒಸಿ ಯೋಚನೆ ಮಾಡಿ. ರಾಮಣ್ಣ ನಿಂತವ ಹಿಂಗೆ ಹೇಳೋದು ಬಿಟ್ಟು ಸಾಹೇಬ್ರುತವನೋ ಅಥವಾ ಎಲ್ಲರೂ ಮುಂದೆ ಕೂಗಾಡಿ ಹೇಳಿದಿದ್ರೆ ಏನಕ್ಕ ಮಾಡ್ತಿದ್ರಿ? ಆಗಲೂ ಇದೇ ಥರ ಅಳೋ ಡ್ರಾಮಾ ಮಾಡಿ ಆ ಕೋಣನೇ ನನ್ನ ಹತ್ರ ಕ್ಷಮೆ ಕೇಳೋ ಹಾಗೆ ಮಾಡ್ತಿದ್ದೆ ಕಣೆ. ಆದರೆ ಯಾವಾಗಲೂ ಹಿಂಗೆ ಕ್ಷಮೆ ಕೇಳ್ತಾನೆ ಇರ್ತಾರೆ ಅನ್ನೋದು ಒಳ್ಳೇದಲ್ಲ ಅಕ್ಕವ್ರೆ. ಲೇ, ಈಗ ನಿನ್ನ ಭಾಷಣ ನಿಲ್ಲಿಸು. ನನಗೆ ಹತ್ತು ಡ್ರಾಮಾ ಮಾಡಿ ತಲೆ ನೋವ್ತಿದೆ. ಈಗ ನನಗೊಂದು ಕಪ್. ಹಾಂ, ಈ ಸ್ಟ್ರಾಂಗ್ ಕಾಪಿ ತರ್ತೀನಕ್ಕ. ನೋಡು, ನಿಂಗೆ ಇಷ್ಟ ಆಗಿರೋ ಬರ್ಪಿ. ಇರಲ್ಲ
ತಡ್ರಲ್ಲ ಕೊಡ್ತೀನಿ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಹಾಂ ತಗೊಳ್ರಲ್ಲ ತಳ್ಳ. ವಾ ಮುಂಜಾ ಬೊಂಬಾಟಾಗೈತ್ಕಲ್ಲ ಎಲ್ಲಿ ತಗೊಬಂದೆ? ಏ ರಮಣ ಮಂಜನಿಗೆ ಹೆಂಗ್ ಗೊತ್ತು? ಕೊಟ್ಟೆನು ರಮೇಶ. ರಮೇಶನ? ಹೂ ರಮಣ, ನಮ್ಮ ಮಾರ ಕೆಂಪಕ್ಕನ ಮಗ ರಮೇಶ. ಅವನ ಯಾಕಲ ಸ್ವೀಟ್ ಕೊಟ್ಟೋದ? ಅವನೆಂಡ್ರು ಬಸ್ರಿ ಅಂತೆ ಅದಕ್ಕೆ ಅಣ್ಣ. ಅಯ್ಯೋ ಬಡ್ಡತ್ತವ, ಎಲ್ಲ ಇಷ್ಟ ತಿಳ್ಕೊಂಡಿದ್ದೀರಲ್ರು, ಹೆಂಗ್ರು? ಇದಕ್ಕೂ ಮೊದಲು ಒಂದು ರೌಂಡ್ ಸ್ವೀಟ್ ಆಗಿತ್ತು ನಮ್ದು. ಏ ಯಾರ್ಯಾರ ಕಡೆಯಿಂದ ಸ್ವೀಟ್ ಸಿಗ್ತೈತೆ, ಆದ್ರೆ ನಮ್ ಬೇಕಾಗಿರೋ ಕಡೆಯಿಂದ ಸ್ವೀಟೇ ಸಿಗ್ತಾರಲ್ಲ ಶಿವ. ಹ್ಞೂ ಅದಲ್ವಾ, ಈ ಟನ್ ಇದನ್ನ ಸರಿ ಬರಕ್ಕಿಲ್ಲ ಅಲ್ವೇನ್ಲ? ಹೌದು ಹೌದು. ಇಲ್ಲ ಮಂಜಾ, ಯಾರಲ್ಲ ನಮಗೆ ಬೇಕಾದವರು? ನೋಡ್ಲ ಶಿವ, ಅದ್ಯಾರು ಅಂತ ಅವರೇ ಕೇಳ್ತವ್ರೆ. ನಾನಾ? ಹ್ಞೂ ನೀನೇ. ನಿನ್ ಕಡೆಯಿಂದ ಯಾವಾಗ ಸ್ವೀಟ್ ಕೊಡ್ತೀರ ರಮಣ? ಅದಕ್ಕೇನಿಲ್ಲ, ನಾಳೆನೇ ಕೊಟ್ರಾಯ್ತು ಬಿಡು. ಏನೋ ಅದಕ್ಕೆ ಬಸ್ರಿ ಅಂತ ನಾಳೆ ಗೊತ್ತೈತ. ಲೈ ಹಾಗೆ ನೀನು ಆಸ್ತಿನ ರಮಣ, ದೊಡ್ಡೊಟ್ಟಿ ಕೇಳಿದ್ರೆ ಏನ್ ತಪ್ಪು? ಲೈ ನೋಡ್ರಲ್ಲ, ಸುಮ್ಕೆ ಇರಿ, ಏನೇನೋ ಮಾತಾಡ್ಬೇಡಿ. ಚಿಕ್ಕಗಳು ಚಿಕ್ಕಗಳು ಥರನೇ ಇರಿ. ನಾವೇನೇನೋ ಮಾತಾಡ್ತಾ ಇಲ್ಲ. ದೇವಸ್ಥಾನದಿದ್ದೀರಿ ಸುಬ್ಬ ಅಂತ ಅನ್ನೋ ಗೊತ್ತಲ್ವಾ? ಅವನು ನೀನ್ ಮದ್ವೆ ಆದ್ಮೇಲೆ ಗೀತಕ್ಕನ್ ಮದ್ವೆ ಆದದ್ದು. ಆನೆ ಗೀತಕ್ಕನ್ 8 ತಿಂಗಳು ಹಾಂ ಅದೇಂಗ್ಲಾ? ಅಡ್ವಾನ್ಸ್ ಬುಕ್ಕಿಂಗ್ ಆಯ್ತದ ಕಾರಣ ನಾನು ರಾಮಣ್ಣನ ಸ್ಲೋ. ಲವ್ ಮಂಜಾ, ಇವನೇನ್ಲ ಹಿಂಗೆ ಮಾತಾಡ್ತಾವನೆ? ಲವ್ ದೊಡ್ಡೊಟ್ಟೆ, ವಯಸ್ಸಿಗೆ ಮೀರಿದ್ ಮಾತಾಡಬೇಡ. ಸುಮ್ಕೆ ಸ್ಪೀಡ್ ತಿನ್ಕೊಂಡು ಅಟ್ಟಿ ಕಡೆಗೆ ಹೋಯ್ತಾ ಇರು. ಅಣ್ಣ ನಾವು ವಯಸ್ಸು ಮೀರ್ ಮಾತಾಡ್ತಾನೆ ಇದ್ದೀನಿ ಹಿಡ್ಕೋ, ಆದ್ರೆ ನೀನು ವಯಸ್ಸು ತಕ್ಕ ಕೆಲಸನೇ ಮಾಡ್ತಿಲ್ವಲ್ಲ ರಮಣ. ಲವ್ ಮಂಜಾ, ಅವ್ನು ಬಾಯಿ ಮುಚ್ಚಿಸ್ಲಾ? ಅವ್ನು ಹೇಳ್ತಿರೋದು ಕರೆಕ್ಟೇ ರಮಣ. ಹೌದು, ನಿಂಗೆಲ್ಲ ಗೊತ್ತು. ಸುಮ್ಕೆ ಎಲ್ಲರ ತವ ಡವ್ ಮಾಡ್ಕೊಂಡು ಓಡಾಡ್ತೀಯ ಅಟ್ಟೆ. ಹೇಳು, ಯಾವಾಗ ಸ್ವೀಟ್ ಕೊಡ್ತೀಯಾ? ಸ್ವೀಟ್ ಯಾವಾಗ ಕೊಡ್ತೀಯಾ? ಕಣ ಸ್ವೀಟ್ ಯಾವಾಗ ಕೊಡ್ತೀಯಾ? ಶಾರದಕ್ಕ, ಒಂದು ಲೋಟ ನೀರು ಕೊಡಿ. ನೀನು ತಗೊಂಬಂದೆ ನಮ್ಮ ಕೊಡು ಕೊಡು. ಎಲ್ಲಿ ನಮ್ಮ ದೊರೆ? ತೋಟಕ್ಕೆ ಹೋಗಿದ್ದಾರೆ ಮಾವ. ಸರಿ ಹೋಯ್ತು. ಮನೆ ಹೊಲ ಗರಡಿ ಇಷ್ಟೇ ಕಣಮ್ಮ ಅವನ ಪ್ರಪಂಚ. ನೀನು ಬಂದ್ಮೇಲೆ ಈಗೀಗ ನಾಟಕ ಮಾಡೋದನ್ನು ಕಲ್ತ್ಕೊಂಡಿದ್ದಾನೆ. ಮಾವ ನಾನು ನಾಟಕ ಅಂದಿದ್ದು ಮೊನ್ನೆ ನೀವು ರಾಜ್ಯೋತ್ಸವದಲ್ಲಿ ಮಾಡಿದ್ರಲ್ಲಮ್ಮ, ಅದನ್ನ ಭಾಳ ಚೆನ್ನಾಗಿ ಮಾಡಿದ್ರಿ. ಅದರಲ್ಲೂ ಆ ಕಾಳಿ ಕವಿರತ್ನ ನಾಲ್ಗೆ ಮೇಲೆ ಬರಿತಾಳಲ್ಲ, ಅದಂತೂ ಅದ್ಭುತ ಕಣಮ್ಮ. ಎಲ್ಲ ರಾಮು ಅವ್ರ ಪ್ಲಾನ್ ಮಾವ, ಅವ್ರು ಹೇಳ್ದಾಗ ನಾನು ಮಾಡಿದೆ ಅಷ್ಟೇ. ಅದೇ ನಮ್ಮ ರಾಮ ಹೀಗೆಲ್ಲ ಮಾಡ್ತಾನೆ ಅನ್ನೋದೇ ನನಗೆ ದೊಡ್ಡ ಆಶ್ಚರ್ಯ. ಸಿಕ್ಕಾಪಟ್ಟೆ ಹಠವಾದಿ ಕಣಮ್ಮ ಅವನು, ಯಾರ ಮಾತು ಕೇಳಲ್ಲ. ಆದರೆ ನಿನ್ನ ಮಾತನ್ನು ಮಾತ್ರ ಅವನು ಯಾವತ್ತೂ ಮೀರೋದೇ ಇಲ್ಲ ನೋಡು. ಈ ಮನೆ ಗರಡಿ ಹೊಲ ಇದ್ರ ಜೊತೆಗೆ ಈಗ ಅವನಿಗೆ ನೀನು ಒಂದು ಪ್ರಪಂಚನೇ. ಜಾನಕಿ, ನನಗೆ ಒಂದು ಆಸೆ ಇದೆ ಕಣಮ್ಮ. ಏನು ಮಾವ? ನಮ್ಮ ರಾಮನ್ನ ವಿದ್ಯಾವಂತನಾಗಿ ನೋಡಬೇಕು ಅಂತ ಆಸೆ ನನಗೆ.
ನನಗೂ ಆಸೆ ತುಂಬ ದಿನಗಳಿಂದ ಇದೆ ಮಾವ. ಆದರೆ ಅವ್ರು ಚಿಕ್ಕ ವಯಸ್ಸಲ್ಲಿ ಯಾಕೆ ಓದಿಲ್ಲ? ಅದಕ್ಕೇನು ಕಾರಣ ಮಾವ? ಅದೆಲ್ಲ ಈಗ ಬೇಡ ಬಿಡು. ಕೆಲವೊಂದು ವಿಚಾರದಲ್ಲಿ ಅವನ್ನ ಚಿಕ್ಕ ವಯಸ್ಸಲ್ಲಿ ತಿದ್ದೋಕೆ ಆಗಲಿಲ್ಲ. ಈಗಲೂ ನನಗೆ ಆ ಕೊರಗು ಇದ್ದೇ ಇದೆ. ಆದರೆ ನಮ್ಮ ರಾಮನ್ನ ವಿದ್ಯಾವಂತನಾಗಿ ನಾನು ನೋಡಲೇಬೇಕು. ಅದೀಗ ನಿನ್ನ ಕೈಲಿದೆ. ಖಂಡಿತ ಮಾವ, ಇದು ನನ್ನ ಆಸೆ ಮಾತ್ರ ಅಲ್ಲ, ಕರ್ತವ್ಯ ಕೂಡ. ನೀವೇನು ಯೋಚನೆ ಮಾಡಿಬಿಡಿ, ನಾನು ಅವ್ರಿಗೆ ವಿದ್ಯೆ ಕಲಿಸ್ತೀನಿ. ಆದರೆ ಓದಿನ ವಿಚಾರ ಬಂದಾಗ ಅವನು ಸ್ವಲ್ಪ ಜಾಸ್ತಿನೇ ಎಡವಟ್ಟು. ಅವನು ನೀನೇ ನಿಭಾಯಿಸ್ಬೇಕು. ಸರಿ ಮಾವ, ನಾನು ಅವ್ರ ಹತ್ರ ನಿಧಾನವಾಗಿ ವಿಷಯ ಮಾತಾಡಿ ಒಪ್ಪಿಸ್ತೀನಿ. ಸರಿ ಕಣಮ್ಮ, ಒಟ್ಟಿನಲ್ಲಿ ಆದಷ್ಟು ಬೇಗ ನಮ್ಮ ರಾಮನ್ನ ಕವಿರತ್ನನಾಗಿ ಮಾಡಬೇಕು. ಸರಿ. ಅಯ್ಯೋ ಅಕ್ಕ, ಬಿಸಿ ಐತೆ, ಒಸಿ ನಿಧಾನ. ಹಂಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಅಕ್ಕ, ಆ ಕೋಣ ಆಗಿರೋ ಗಂಟ ಈ ಕೋಟೆಗೆ ನೀವೇ ರಾಜ ಅಂದ್ರಿ. ಏನಾನ ಒಸಿ ಮಿಸ್ ಆಗಿದ್ರೂ ರಾಜ ರಾಣಿ ಏನೂ ಅಲ್ಲ, ಸೀದಾ ರೋಡ್ಗೆ ಸೇರ್ಬೇಕಿತ್ತು. ಮತ್ತೆ ಯಾಕೆ ಈ ವಿಷಯ ಕೆದಕ್ತಿದ್ಯಾ? ಆ ಕೋಣಂಗೆ ಹೇಗೋ ಸಮಾಧಾನ ಮಾಡಿ ಕಳ್ಸಿದ್ದಾಯ್ತು. ಮತ್ತೇನ್ ಬೇಕು ನಿನ್ಗೆ? ಅಯ್ಯೋ, ಕೋಪ ಮಾಡ್ಕೋಬೇಡಿ ಅಕ್ಕ, ನೀವು ಕಾಪಿ ಕುಡೀರಿ. ಅಕ್ಕ, ಸಮಾಧಾನ ಮಾತ್ರ ಸಾಕ? ಸಮಯ ಮತ್ತು ಅವಕಾಶ ನೀವೇ ನಿಮ್ಮ ಕೈಗೆ ತಕ್ಕಬೇಕಲ್ವಾ? ಅದ್ಯಾವತ್ತೂ ನನ್ನ ಕೈ ಬಿಟ್ಟು ಹೋಗಿಲ್ಲ ಕಣೆ ಪೆದ್ದಿ. ಹಂಗಿದ್ರೆ ಖುಷಿನೇ ಅಕ್ಕವ್ರೆ. ಇವತ್ತೇನೋ ಆ ರಾಮಣ್ಣನ ಸಮಾಧಾನ ಮಾಡಿ ಕಳಿಸ್ಬಿಟ್ರಿ. ಅಕಸ್ಮಾತ್ ಇನ್ಯಾವತ್ತನ ಈ ಇಸಿ ಅವ್ರ ತಲೆಗೆ ಬಂದು ಮತ್ತೆ ಬಂದು ಕೇಳಿದ್ರೆ ಈ ಇಸಿಗೆ ಏನಾನ ಶಾಶ್ವತವಾಗಿ ಪರಿಹಾರ ಮಾಡ್ಬೇಕಕ್ಕ. ನೀನು ಹೇಳ್ತಿರೋದು ಸರಿಯಾಗೇ ಇದೆ ಕಣೆ. ಆ ಕೋಣ ಯಾವತ್ತಾದರೂ ಬಂದು ಮತ್ತೆ ಕೇಳಿದ್ರೂ ಕೇಳಬಹುದು. ಹ್ಞೂ ಅಕ್ಕ, ಅದಕ್ಕೆ ಆ ಕೋಣಂಗೆ ನಾನು ಅದಕ್ಕೆ ತವ ಯಾಕೆ ಹಿಂಗೆ ಕೇಳ್ದೆ ಅಂತ ಫೀಲಿಂಗ್ ಆಗಬೇಕು. ಹಂಗೇನಾರ ಮಾಡಿ ಅಕ್ಕ. ಪರವಾಗಿಲ್ಲ ಕಣೆ, ನಿನ್ನ ಬುದ್ಧಿನೂ ಓಡ್ತಿದೆ. ಎಲ್ಲ ನಿಂತವನೇ ತಕೊಂಡಿರೋ ಟ್ರೈನಿಂಗ್ ಹಾಕೋರೆ. ಆ ಕೋಣ ಇನ್ಯಾವತ್ತೂ ಮತ್ತೆ ಈ ವಿಚಾರದ ಬಗ್ಗೆ ಮಾತಾಡಬಾರ್ದು. ಹಾಗೇನಾದರೂ ಮಾಡಬೇಕು ಕಣೆ. ಇಷ್ಟೆಲ್ಲ ಹೇಳ್ತಿದ್ಯಲ್ಲ, ನೀನೇ ಏನಾದರೂ ಐಡಿಯಾ ಇಟ್ಕೊಂಡಿದ್ಯೋ ಹೇಗೆ? ಅಯ್ಯಯ್ಯೋ ಇಲ್ಲ ಅಕ್ಕ, ಇನ್ನೂ ಅಷ್ಟೊಂದು ಟ್ರೈನಿಂಗ್ ತಗೊಂಡಿಲ್ಲ ನಾನು. ಸಮಯ ಮತ್ತು ಅವಕಾಶನ ಹೇಗೆ ಬಳಸ್ಕೊಳ್ಳೋದು ಅನ್ನೋದನ್ನು ನಾನು ತೋರಿಸ್ತೀನಿ. ನೀನು ನೋಡಿ ಕಲ್ತ್ಕೊ. ಏನು ಮಾಡ್ತೀರಾ ಅಕ್ಕ? ಈ ಕೋಟೆ ಬಿಟ್ಟು ರೋಡಿಗೆ ಹೋಗ್ತೀನಿ. ಏನೋ? ಈ ಮನೆ ಬಿಟ್ಟು ಹೋಗ್ತೀನಿ ಕಣೆ. ಅಯ್ಯೋ ಅಕ್ಕ, ಯಾಕೆ ಮರ್ತು ಹೋಗಿದ್ಯಾ? ಹೋಗ್ಬೇಡ ನಂದಿ, ನಿಂತ್ಕೊ ನಂದಿ. ನಂದಿ ಹತ್ಕೆ ಹೀಟೊತ್ತರ ಎಲ್ಗೊಂಡ್ರಿ? ಆ ಕೋಣ ಬಂದ ಮೇಲೆ
ಡ್ರಾಮಾ ಶುರು ಮಾಡಬೇಕು. ರಮಣ ಸ್ವೀಟು ನಂಗೆ ಸ್ವೀಟು ರಮಣ ರಮಣ ಸ್ವೀಟ್ ನಂಗೆ ಸ್ವೀಟ್ ನಂಗೆ ನಂಗೆ ಸ್ವೀಟು ರಮಣ ರಮಣ, ಓ ರಮಣ, ಬಾಬು ಏನ್ಲ ನಿಂತ ಓಸಿ ಮಾತಾಡ್ಬೇಕಿತ್ತು. ಏನ್ ಇಸ್ಯಾ ಬಾಬು ಮುಂದೆ ಮಾತಾಡ್ಬೇಕು ಬಿಡ್ರಲ್ಲ. ಬಾಬಣ್ಣ ನಾವ್ ರಾಮಣ್ಣ ಮಾತಾಡ್ತಾ ಇದೀವಿ. ಈ ಗಲ್ಡಿಗೆ ಬರೋಕಿಲ್ಲ, ನೀನ್ ಸುಮ್ನೆ ಹೋಗು. ಲೇ ಗರ್ಡಿ ಕರೆಕ್ಟ್ ಬಂದಿಲ್ಲಕಲ್ಲ. ಲೈ ಬಿಡ್ರಲ್ಲ. ಬಾಬು ಇರ್ಲ ಬಂದೆ. ಏನಿಲ್ಲ ಬಾಬು. ರಮಣ, ಅದಕ್ಕೆ ವಿಚಾರದಾಗ ನಡೆದಿದ್ದೆಲ್ಲ ಉಸ್ತಾದ್ ಕೇಳಿ ಸಾನೆ ಬೇಸರ ಮಾಡ್ಕೊಂಡ್ರು. ಎಲ್ಲ ಸರೋದ್ಮೇಕೆ ರಾಮಣ್ಣನ ಗಡಿತಾಗ ಬರೆಯೋಳು ಅಂತ ಹೇಳಿ ಕಳಿಸಿದ್ರು. ಹೌದೇನ್ಲ, ನಾನೂ ಗುರುಗಳನ್ನ ನೋಡೋಕೆ ಹೋಗೇ ಇಲ್ಲ. ನೀನೇನು ಸಾನೆ ಬೇಸರ ಮಾಡ್ಕೊಬೇಡ ಕಾಣೋ, ಗುರುಗಳು ಎಲ್ಲ ಅರ್ಥ ಮಾಡ್ಕೋತಾರೆ. ನೀನು ಆರಾಮಾಗಿ ಬಾ. ಸರಿ, ಇದನ್ನ ಹೇಳ್ಬಿಟ್ಟು ಹೋಗುಮ ಅಂತಾನೆ ಬಂದೆ. ಬರ್ತೀನಿ ನಾನು. ಸರಿ. ಬಾಬಾ ಏನ್ಲ ಬಿಡುತ್ತದೆ? ಏನಿದು? ಅದ್ಯಾಕ್ರ ಅವಳೆ ಸತ್ತೋರ್ ಮನೇಲಿ ಬಡ್ಕೊಂಡಂಗ್ ಬಡ್ಕತಾ ಇದ್ದೀರಾ? ನೋಡ್ರಲ್ಲ ನಮ್ಮ ಬಾಬಾನ ಕೆನ್ನೆ ಮೇಲೆ ಲಿಫ್ಟಿಕ್ಕು ತೊಟ್ಟು ಬಿಡ್ತೀನಿ ನೋಡುವಾಗ, ಸುಮ್ಕಿರಲ್ಲ. ಮನೆಯಿಂದ ಬರುವಾಗ ಒರೆಸ್ಕೊಳ್ಳೋದೇ ಮರ್ತುಬಿಟ್ಟೆ. ಹಣ ಬರ್ತೀನಿ. ಯಾಕಲ್ಲ ನಡ್ಕೊಂಡು ಎಲ್ಲರೂ ನೀವು? ಇವತ್ತಿನ ಉಷ್ಣ ಕಡ್ದೈತ ನಿಮ್ಗೆ? ತರ್ಲೆ ಬಿಟ್ಟಿವ. ನಾವೆಲ್ಲ ಏನ್ ನಡ್ಕೋತೀವಿ, ಅವ್ರಾಗ ಅವರೇ ಬಂದ್ ತಗೊಳಕದು ಅಲ್ವೇನ್ಲ? ಒಬ್ಬೊಬ್ಬಂಗು ಸರಿಯಾಗಿ ಕೊಡ್ತೀನಿ ನೋಡಿ ಇವಾಗ. ಏ ಯಾರು ಫಸ್ಟ್ ಕೊಡ್ಬೇಕು ಅವ್ರು ಕೊಡು. ಅಯ್ಯ ನಿನ್ ನಾನು ನಿಂತೀವ್ನಿ ಮರವಾದೆ ಬೇಡ ಅಂದ್ರಲ್ಲ, ಯಾಕಲ್ಲ ಆಡ್ಕೊತಿದ್ದೀರಾ? ಸರಿ ಹೇಳ ಇವಕ್ಕೆ. ಅವ್ರನ್ನ ಬಿಡೋಣ. ಎಂಟಿತವ ಯಾವಾಗ್ಲೂ ಕಿರಿಕು ಅಂತ ಹೇಳೋ ಬಾಬುನೇ ಕೆನ್ನೆ ಮ್ಯಾಗ ಓಟ್ ಹಾಕ್ಸ್ಕೊಂಬಿಟ್ಟವನೇ. ಅಂಥದ್ರಾಗೆ ನೀನು ಪಿರುತಿ ಮಾಡಿ ಲವ್ ಮ್ಯಾರೇಜ್ ಆದವನು. ನೀನಿಂದ ಹೆಂಗಿರ್ಬೇಕು ರಾಮಣ್ಣ? ಲೈ ಚಕ್ಕರ್ ನನ್ನ ಮಗನೇ, ನೀನು ಅಲ್ಲಿಗೆ ಬತ್ತೀಯಾ? ಏ ಎಲ್ರ ಮೇಲೆ ಕೈ ಮಾಡೋದ್ ಬಿಟ್ಟು ಹೊಸ ಯೋಚನೆ ಮಾಡೋ ರಮಣ. ಹ್ಞೂ ಅದೇಯ ಪಿಕ್ಚರ್ ಅಲ್ಲಿ ತೋರ್ಸಂಗೆ ಅದಕ್ಕೆ ಜೊತೆ ಯಾವಾಗ ಡುವೇಟ್ ಆಡ್ತೀಯಾ? ಲೈ ಅವರು ನಿಮ್ಮ ಮೇಡಮ್ ಕಂಡ್ರಲ್ಲ. ಮೊದ್ಲು ಅದಕ್ಕೆ ಆಮೇಕ್ ಮೇಡಮು. ಕರೆಕ್ಟ್. ಲೈ ಏನ್ಲ ಕರೆಕ್ಟು? ಅಲ್ಲ ರಮಣ, ಹುಡುಗರು ಹೇಳ್ತಿರೋದು ಸರಿಯಾಗೇ ಇದೆ. ಅದಕ್ಕೆ ನಾ ಸಂತೋಷವಾಗಿ ಮಡಿಕೊಳ್ಳೋ ಜವಾಬ್ದಾರಿ ನಿಂದು. ಅವ್ರಾಗೆ ಬಾಯ್ಬಿಟ್ಟು ಕೇಳೋಕ್ಕಾಗದೆ? ನೀನೇ ಅವ್ರನ್ನ ಅರ್ಥ ಮಾಡ್ಕೊಂಡು ಏನೇನು ಬೇಕೋ ಅದನ್ನ ಕೊಡು. ನಮ್ಮಕ್ಕೆ ಚೆನ್ನಾಗಿ ನೋಡ್ಕೊಳ್ಳೋದು ನಿನ್ ಕೈಲೇ ಇರೋದು ರಮಣ. ನನ್ನೀಗ ಏನು ಮಾಡಬೇಕು ಅಂತಿರ್ಲಾ? ಅದಕ್ಕೆಗೆ ಯಾವತ್ತಾದ್ರೂ ಮುದ್ದು ಕೊಟ್ಟಿದ್ಯಾರ ಮಾಡ? ಏನು ಮುತ್ತ? ರಮಣ ನಾವು ಹೇಳುದು ಹೇಳಿವಿ, ಅದಕ್ಕೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಇದ್ರೆ ನಾವು ಹೇಳ್ದಂಗೆ ಮಾಡು. ಬರೋಲ್ಲ.
ಅಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕೆ ದಿಗ್ಲಾಯ್ತದೆ. ಇನ್ನು ಮುತ್ತೆಂಗಪ್ಪ ಕೊಡೋದು? ಹ್ಞೂ ನನ್ನ ಕೈಲಿ ಹಾಕಿಲ್ಲಪ್ಪ. ನರ